ಹುಬ್ಬಳ್ಳಿಯಲ್ಲಿ ನಡೆದಂಥ ಪ್ರಕರಣ ಈಗ ಸಾಕಷ್ಟು ಚರ್ಚೆಗೆ ದಾರಿ ಮಾಡಿಕೊಟ್ಟಿದೆ. ಒಂದು ಪ್ರೀತಿ ನಿರಾಕರಿಸೋದಕ್ಕೆ ಕೊಲೆನೇ ಪರಿಹಾರನಾ? ಅದು ಪ್ರೀತಿನಾದರೂ ಇರಲಿ, ಸ್ನೇಹ ಆದರೂ ಇರಲಿ, ಆದರೆ ಕೊಲೆ ಮಾಡಿಬಿಟ್ರೆ ಎಲ್ಲವೂ ಕೂಡ ಉತ್ತರ ಸಿಕ್ಬಿಡುತ್ತಾ? ಇದೆಲ್ಲದ್ರ ಬಗ್ಗೆನೂ ಕೂಡ ನಾವು ಚರ್ಚೆ ಮಾಡೋಣ. ನಮ್ಮ ಜೊತೆ ಅತಿಥಿಗಳು ಕೂಡ ಜಾಯ್ನ್ ಆಗಿದ್ದಾರೆ ಸ್ಟುಡಿಯೋದಲ್ಲಿ. ಮೊದಲನೇದಾಗಿ ಡಾಕ್ಟರ್ ಪದ್ಮಾಕ್ಷಿ ಲೋಕೇಶ್, ಮನೋಶಾಸ್ತ್ರಜ್ಞರು. ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ನಮ್ಮ ಜೊತೆ ಹರ್ಷಿಣಿ ವೆಂಕಟೇಶ್, ಸೋಷಿಯಲ್ ಆಕ್ಟಿವಿಸ್ಟ್ ಇದ್ದಾರೆ. ನಮಸ್ತೆ ಮೇಡಮ್. ಹಾಗೆ ನಮ್ಮ ಜೊತೆ ಮೀರಾ ರಾಘವೇಂದ್ರ, ವಕೀಲರಿದ್ದಾರೆ. ಮೇಡಮ್ ನಮಸ್ತೆ. ಹಾಗೆ ನಮ್ಮ ಜೊತೆ ವಿದ್ಯಾರ್ಥಿನಿಯಾಗಿರುವಂಥ ರಿತು ಅವರಿದ್ದಾರೆ. ಹಾಯ್ ರಿತು, ವೆಲ್ಕಮ್. ರಂಜಿತಾ ವಿದ್ಯಾರ್ಥಿನಿ ಇದ್ದಾರೆ ಸ್ಟುಡಿಯೋದಲ್ಲಿ. ನಮಸ್ತೆ. ಎಸ್, ನಾನು ಈ ಒಂದು ಕಾರ್ಯಕ್ರಮವನ್ನು ಮನೋಶಾಸ್ತ್ರಜ್ಞರಿಂದನೇ ಆರಂಭ ಮಾಡ್ತೀನಿ. ಮೇಡಮ್, ನಿಜಕ್ಕೂ ಈ ರೀತಿಯಾದಂಥ ನಾವು ಪ್ರಕರಣಗಳನ್ನು ನೋಡಿದಾಗ ಏನು ಆ ಕೊಲೆ ಮಾಡ್ತಾರಲ್ಲ ಅವ್ರ ಮನಸ್ಸಲ್ಲಿ ಏನಿರುತ್ತೆ ಅಂತ? ಫಸ್ಟ್ ಆಫ್ ಆಲ್ ಇದು ನೋಡಿ ಭಾಳ ಬೇಜಾರಾಗುತ್ತೆ ನಿನ್ನೆಯಿಂದ ಅದನ್ನು ಕೇಳಿ. ಈಗ ಪ್ರೀತಿ ಅನ್ನೋದು ವಯೋಸಹಜ ಗುಣ. ಸೊಸೈಟಿಯಲ್ಲಿ ಪ್ರೀತಿನೇ ಮುಖ್ಯ. ಎಲ್ಲ ನೋಡ್ತಾ ಇದ್ದೀವಿ. ಪ್ರೀತಿ ಮಾಡಿದ ಮೇಲೆ ಅವ್ರು ಬೇಡ ಅಂತ ಹೇಳಿದ್ರು, ಅವ್ರು ಕೈಗೆ ಸಿಗ್ತಿಲ್ಲ ಅಂತ ಹೇಳಿದ ತಕ್ಷಣವೇ ಕೊಲೆ ಮಾಡೋ ಮಟ್ಟಕ್ಕೆ ಹೋಗ್ತಾರೆ ಅಂದರೆ ಪ್ರೀತಿ ಮೇಲೆ ನಂಬಿಕೆ ಹೊರಟೋಗುತ್ತೆ. ಈಗ ಯಾರನ್ನು ಪ್ರೀತಿ ಮಾಡಬೇಕು? ಈಗ ಬೇರೆ ಈ ಲವ್ ಮಾಡೋದು ಅಂತ ಒಂಥರ ಶೋಕಿ ಆಗೋಗಿದೆ. ನನ್ನ ಫ್ರೆಂಡ್ ಮಾಡ್ತಾ ಇದ್ದಾರೆ, ನಾನು ಮಾಡಬೇಕು, ಇಲ್ಲಾಂದರೆ ನಾನು ಟ್ರೆಂಡಲ್ಲಿ ಇಲ್ಲ ಅನ್ನೋ ರೀತಿಯಲ್ಲಿ ಸುಮ್ಮನೆ ಏನೋ ಆಟಕ್ಕೆ ಈ ಥರದೆಲ್ಲ ಮಾಡೋದ್ರಿಂದ ಆ ಪ್ರೀತಿಯ ಅರ್ಥವೇ ಕಳ್ಕೊಂಬಿಟ್ಟಿದೆ. ಇನ್ಫ್ಯಾಕ್ಟ್ ಈ ಹುಡುಗಿ ಸಿಗಲ್ಲ ಅಂತ ಹೇಳಿ ಒಂದು ಪೊಸೆಸಿವ್ನೆಸ್ ಅಲ್ಲ, ಇದು ಪೊಸೆಸಿವ್ನೆಸ್ ದಾಟ್ ಇದು ಅಬ್ಸೆಷನ್. ಇದು ಅವಳು ನನಗೆ ಸಿಕ್ಕಿಲ್ಲ, ಅವಳು ಇನ್ನೊಬ್ರಿಗೂ ಸಿಗಬಾರ್ದು, ಇಲ್ಲ ಅವಳು ಅನ್ನೋ ಒಂದು ಮಟ್ಟದಲ್ಲಿ ಇದು ಮಾಡಿರೋದು ಇಟ್ ಇಸ್ ನಾಟ್ ಎಟ್ ಆಲ್ ಆಕ್ಸೆಪ್ಟಬಲ್. ಖಂಡಿತ ಮೇಡಮ್, ಇದ್ರ ಬಗ್ಗೆ ನಾವು ಇನ್ನಷ್ಟು ಚರ್ಚೆ ಮಾಡೋಣ. ಎಲ್ಲಾ ಕಡೆ ಈಗ ಪ್ರತಿಭಟನೆ ನಡೀತಾ ಇದೆ. ಆ ಹೆಣ್ಣುಮಗಳಿಗೆ ನ್ಯಾಯ ಸಿಗ್ಬೇಕು ಅಂತ. ಪ್ರೀತಿ ನಿರಾಕರಿಸೋದಕ್ಕೆ ಕೊಲೆಯೇ ಪರಿಹಾರನ? ಭಯವಿಲ್ಲದೆ ಕೊಲೆ ಚಾಕು ಹಿಡಿದಿದ್ದಾನೆ. ಅದರ ಜೊತೆಗೆ ಸಾಕಷ್ಟು ಒಂದು ಆಸಿಡ್ ಅಟ್ಯಾಕ್ ಕೂಡ ಸಾಗಿದೆ. ಈ ಹಿಂದೆ ಕೂಡ ಅನೇಕ ಪ್ರಕರಣಗಳು ಈ ತರ ನಡೆದಿದೆ. ಎಲ್ಲ ಒಂದ್ ಕಡೆ ಎಲ್ಲ ಪ್ರಕರಣಗಳು ಅಥವಾ ಬೆಳವಣಿಗೆಗಳನ್ನ ನೋಡ್ತಾ ಇದ್ರೆ ನಾವು ಈಗ ಕೇಳೋ ಸಮಯ ಬಂದಿದೆ. ಎತ್ತ ಸಾಗುತ್ತಿದೆ ಯುವ ಜನತೆ, ಏನಾಗ್ತಾ ಇದೆ ಈ ಸಮಾಜದಲ್ಲಿ ಅಂತ. ಹುಬ್ಬಳ್ಳಿಯಲ್ಲಿ ನೇಹಾ ಅನ್ನೋ ಯುವತಿಯ ಬರ್ಬರ ಹತ್ಯೆ ನಡೆದಿದೆ. ಈ ವಿಚಾರವಾಗಿ ಸಾಕಷ್ಟು ಒಂದು ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇದ್ದಾರೆ. ಇದಕ್ಕೆ ಒಂದಷ್ಟು ರಾಜಕೀಯ ಬಣ್ಣ ಕೂಡ ಜನ ನೀಡ್ತಿದ್ದಾರೆ. ಆದ್ರೆ ಇಲ್ಲಿ ರಾಜಕೀಯ ಸ್ವರೂಪ ಪಡೆದುಕೊಳ್ಳೋದು ಅಥವಾ ಯಾವುದೋ ಒಂದು ಪಕ್ಷದ ಮೇಲೆ ಆರೋಪ ಮಾಡೋದು ಏನು ಅಲ್ಲ. ಈ ಹಿಂದೆ ಕೂಡ ಅನೇಕ ಪ್ರಕರಣಗಳು ಈ ರೀತಿ ಎಲ್ಲಾ ಕಡೆ ಯಾವ ಸಂದರ್ಭದಲ್ಲೂ ಕೂಡ ನಡೆದಿದೆ. ಆದ್ರೆ ಅಲ್ಲಿಂದ ಇಲ್ಲಿವರೆಗೂ ಕೂಡ ನಾವು ಕೇಳ್ತಾ ಇರೋದು ಒಂದೇ ಪ್ರಶ್ನೆ, ಹೆಣ್ಮಕ್ಳು ಎಷ್ಟು ಮಟ್ಟಿಗೆ ಸೇಫ್ ಆಗಿದ್ದಾರೆ ಅಂತ. ಹುಬ್ಬಳ್ಳಿಯಲ್ಲಿ ನೇಹಾ ಹಿರೇಮಠ್ ಹತ್ಯೆ ನಡೆದಿದೆ. ಈ ಹಿನ್ನೆಲೆಯಲ್ಲಿ ಆಕ್ರೋಶ ಭುಗಿಲೆದ್ದಿದೆ. ನೇಹಾ ಹಿರೇಮಠ್ ಹತ್ಯೆ ಖಂಡಿಸಿ ರಾಜ್ಯದ ಹಲವೆಡೆ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಜನರು ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ. ಹುಬ್ಬಳ್ಳಿಯ ನೇಹಾ ಹತ್ಯೆ ಖಂಡಿಸಿ ಗೃಹ ಸಚಿವರ ಮನೆಗೆ ಮುತ್ತಿಗೆ ಹಾಕೋದಕ್ಕೂ ಕೂಡ ಅಲ್ಲಿ ಜನ ನಿಂತಿದ್ದಾರೆ. ನೇಹಾ ಹಿರೇಮಠ್ ಹತ್ಯೆ ಖಂಡಿಸಿ ಎಬಿವಿಪಿ ಕೂಡ ಪ್ರತಿಭಟನೆಯನ್ನ ನಡೆಸುತ್ತಿದೆ. ಬೆಂಗಳೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ಮನೆಗೆ ಎಬಿವಿಪಿ ಮುತ್ತಿಗೆ ಕೂಡ ಹಾಕಿದೆ. ಗೃಹ ಸಚಿವರ ನಿವಾಸಕ್ಕೆ ಮುತ್ತಿಗೆ ಹಾಕಿದ್ದಾರೆ. ಆ ಕಾರ್ಯಕರ್ತರನ್ನ ವಶಕ್ಕೆ ಪಡೆದಿದ್ದಾರೆ. ಎಸ್, ನೀವು ನೋಡ್ತಾ ಇದ್ದೀರಾ, ಇದು ಗೃಹ ಸಚಿವರ ಮನೆ ಮುಂದೆ ಇರುವಂತ ದೃಶ್ಯಾವಳಿಗಳು. ಎಬಿವಿಪಿ ಮತ್ತು ಅಲ್ಲಿರುವಂತಹ ವಿದ್ಯಾರ್ಥಿಗಳ ಸಂಘಟನೆ ಕೂಡ ಅಲ್ಲಿ ಪ್ರತಿಭಟನೆಯನ್ನ ನಡೆಸುತ್ತಿದ್ದಾರೆ. ಅವರ ಮನೆಗೆ ಮುತ್ತಿಗೆ ಹಾಕಲು ಕೂಡ ಯತ್ನವನ್ನ ನಡೆಸುತ್ತಿದ್ದಾರೆ. ಅವರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಇದು ಗೃಹ ಕಚೇರಿಯಲ್ಲಿ ಮುಂದೆ ನಡೀತಿರುವಂತಹ ದೃಶ್ಯಾವಳಿಗಳು. ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಪ್ರತಿಭಟನೆ ಮಾಡ್ತಿರೋರನ್ನ ವಶಕ್ಕೆ ಪಡಿತಿದ್ದಾರೆ ಪೊಲೀಸರು. ನೇಹಾ ಕುರಿತು ಹೇಳಿಕೆಗೆ ವಿಷಾದವನ್ನ ವ್ಯಕ್ತಪಡಿಸಿದ್ದಾರೆ ಪರಮೇಶ್ವರ್. ಅವರು ಏನು ಹೇಳಿಕೆಯನ್ನ ಕೊಟ್ಟಿದ್ರು ಅದಕ್ಕೆ ಸಾರಿ ಕೇಳಿದ್ದಾರೆ. ನೇಹಾ ಹಿರೇಮಠ ಪೋಷಕರಿಗೆ ಬೇಸರ ಆಗಿದ್ದರೆ ನಾನು ವಿಷಾದಿಸುತ್ತೇನೆ. ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆಯನ್ನ ನೀಡಿದ್ದಾರೆ. ನಾನು ಏನೇ ಹೇಳಿದ್ರೂ ಸತ್ಯ ಮುಚ್ಚಿಡಲು ಯಾರಿಂದಲೂ ಕೂಡ ಆಗಲ್ಲ ಅಂತ ಹೇಳಿದ್ದಾರೆ. ನೇಹಾ ಪ್ರಕರಣದ ತನಿಖೆ ನಂತರ ಎಲ್ಲಾ ವಿಷಯ ಹೊರಬರುತ್ತೆ ಅಂತ ಗೃಹ ಸಚಿವ ಪರಮೇಶ್ವರ್ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ನಮಗೆ ಬಂದ ಮಾಹಿತಿ ಪ್ರಕಾರ ನಾನು ಮಾತಾಡ್ತಿದ್ದೇನೆ ಎಂದು ಸಚಿವರು ಹೇಳಿದ್ದಾರೆ. ನೇಹಾ ಕೊಲೆಗೆ ಲವ್ ಅಫೇರ್ ಕಾರಣ ಅಂತ ಗೃಹ ಸಚಿವರು ಹೇಳಿದ್ರು. ಅವರಿಗೆ ಪಾಪ ಸತ್ಯಾಸತ್ಯತೆಗಳು ಗೊತ್ತಿಲ್ಲ. ಅವರಿಗೆ ಎಬಿವಿಪಿನವರಿಗೆ ಗೊತ್ತಿಲ್ಲ, ಮತ್ತು ಅವರು
ಭಾರತೀಯ ಜನತಾ ಪಾರ್ಟಿಯವರು ಇದನ್ನು ರಾಜಕೀಯ ಅನ್ನೋ ರೀತಿಯಲ್ಲಿ ಮಾಡೋದಕ್ಕೆ ಹೋಗಿದ್ದಾರೆ. ನಾವು ನಮಗೆ ಜವಾಬ್ದಾರಿ ಇದೆ, ಮುಖ್ಯಮಂತ್ರಿಗಳಿಗಾಗಲಿ ನನಗಾಗಲಿ ಅಥವಾ ಉಪಮುಖ್ಯಮಂತ್ರಿಗಳಾಗಿ ಜವಾಬ್ದಾರಿಯಿಂದ ನಡ್ಕೊಳ್ತೇವೆ. ನಾವು ಬೇಜವಾಬ್ದಾರಿ ಅಲ್ಲ. ಅದು ನಮಗೆ ಬಂದ ವರದಿಯನ್ನು ನಾವು ತಿಳಿಸಿದ್ದೇವೆ ಅಷ್ಟೇ. ಅದು ತನಿಖೆ ಆಗುತ್ತಲ್ಲ, ತನಿಖೆ ಮಾಡ್ತಾರೆ. ತನಿಖೆ ಆದಾಗ ಸತ್ಯಾಸತ್ಯತೆ ಗೊತ್ತಾಗ್ತದೆ. ಒಂದು ವೇಳೆ ನಾನು ನನ್ನ ಹೇಳಿಕೆಯಿಂದ ಅವರ ತಂದೆ ತಾಯಿಗಳಿಗೆ ನೋವಾಗಿದ್ದರೆ ನಾನು ಅವರಿಗೆ ವಿಷಾದವನ್ನು ವ್ಯಕ್ತಪಡಿಸ್ತೇನೆ. ಆದರೆ ಸತ್ಯ ಮುಚ್ಚಿಡಕ್ಕಾಗೋದಿಲ್ಲ. ಸತ್ಯ ಗೊತ್ತಾಗ್ತದೆ. ಇನ್ವೆಸ್ಟಿಗೇಷನ್ ಆದಮೇಲೆ ಎಲ್ಲ ಹೊರಗಡೆ ಬರುತ್ತೆ. ನಾನು ಅದ್ರ ಬಗ್ಗೆ ಮತ್ತೇನು ಹೆಚ್ಚಿಗೆ ಹೇಳಕ್ ಹೋಗೋದಿಲ್ಲ. ಎಲ್ಲ ಅವರಿಗೆ ಪಾಪ ಸತ್ಯಾಸತ್ಯತೆಗಳು ಗೊತ್ತಿಲ್ಲ. ಅವರಿಗೆ ABVPನವರಿಗೆ ಗೊತ್ತಿಲ್ಲ. ಮತ್ತು ಅವರು ಭಾರತೀಯ ಜನತಾ ಪಾರ್ಟಿಯವರು ಇದನ್ನು ರಾಜಕೀಯ ಅನ್ನೋ ರೀತಿಯಲ್ಲಿ ಮಾಡೋದಕ್ಕೆ ಹೋಗಿದ್ದಾರೆ. ನಾವು ನೇಹಾ ಕೊಲೆಗೈದ ಫಯಾಜ್ಗೆ ತಕ್ಕ ಶಿಕ್ಷೆ ಆಗಬೇಕು. ಆರೋಪಿ ಫಯಾಜ್ ತಾಯಿ ಮಮತಾಜ್ ಹೇಳಿಕೆಯನ್ನ ನೀಡಿದ್ದಾರೆ. ಜನರ ಬಳಿ ಕ್ಷಮೆಯಾಚಿಸಿದ್ದಾರೆ ಫಯಾಜ್ ತಾಯಿ ಮಮತಾಜ್. ನೇಹಾ ಕೊಲೆಗೈದ ಫಯಾಜ್ಗೆ ತಕ್ಕ ಶಿಕ್ಷೆ ಆಗಬೇಕು ಅಂತ ಅವರ ತಾಯಿನೇ ಹೇಳ್ತಿದ್ದಾರೆ. ನಿಜಕ್ಕೂ ಆ ತಾಯಿಗೂ ಕೂಡ ಗೊತ್ತಾಗಿರುತ್ತೆ ನಾನು ಎಂತ ಮಗನ್ಗೆ ಜನ್ಮ ಕೊಟ್ಟೆ ಅಂತ. ಜನರ ಬಳಿ ಕ್ಷಮೆ ಯಾಚಿಸಿದ್ದಾರೆ ಫಯಾಜ್ ತಾಯಿ ಮಮತಾಜ್. ನೇಹಾಳನ್ನ ಲವ್ ಮಾಡದಂತೆ ನಾನು ಮಗನಿಗೆ ಹೇಳಿದ್ದೆ. ಫಯಾಜ್ ನನ್ನು ಕೇಸ್ ಮಾಡಬೇಕು ಅಂತ ಬಯಸಿದ್ದೆ. ನಾನು ಕೂಡ ಟೀಚರ್, ನೂರಾರು ಮಕ್ಕಳಿಗೆ ನಾನು ಶಿಕ್ಷಣ ಕೊಡ್ತೀನಿ. ತಪ್ಪು ಮಾಡಿದವನಿಗೆ ಶಿಕ್ಷೆ ಆಗ್ಬೇಕು ಅಂತ ಫಯಾಜ್ ತಾಯಿ ಕೂಡ ಹೇಳಿಕೆಯನ್ನ ನೀಡಿದ್ದಾರೆ. ತಪ್ಪಿಗೆ ನಾನು ಕರ್ನಾಟಕದ ಸಮಸ್ತ ಜನರಿಗೆ ನನ್ನ ಕೈ ಮುಗಿದು ಕೇಳ್ಕೊಂಡು ಸರ್, ನನ್ನನ್ನು ಕ್ಷಮಾ ಮಾಡ್ರಿ. ನನ್ನ ಮಗ ಮಾಡೋ ತಪ್ಪಿಗೆ ನಾನು ಇಡೀ ಕರ್ನಾಟಕದ ಜನತೆಗೆ ನಾನು ಕ್ಷಮೆ ಕೇಳ್ತೀನಿ. ಹಾಗೆ ನೀವು ತಂದೆ ತಾಯಿಯಲ್ಲಿಯೂ ಕೂಡ ನಾನು ಕ್ಷಮೆ ಕೇಳ್ತೀನಿ ಸರ್. ಅದು ನನ್ನ ಮಗಳು ಇದ್ದಂಗೆ ಸರ್. ಅದು ಮಗು ನನ್ನ ಮಗಳು ಬೇರೆ ಅಲ್ಲ, ಆ ಮಗು ಬೇರೆ ಅಲ್ಲ ಸರ್. ನನಗೆ ಅವಳ ತಂದೆ ತಾಯಿಗೆ ಎಷ್ಟು ದುಃಖ ಆಗಿದೆಯೋ ಅಷ್ಟೇ ದುಃಖನೂ ನನಗೂ ಆಗಿದೆ ಸರ್. ನನಗೆ ಮಗುವಿಗೋಸ್ಕರ. ಬಟ್ ನನ್ನ ಮಗ ಮಾಡಿರೋ ತಪ್ಪೇ ಸರ್. ಯಾವ ಮಕ್ಕಳಾದ್ರೂ ತಪ್ಪು ಮಾಡಿದ್ರೆ ಅದು ತಪ್ಪೇ ಸರ್. ಈ ನೆಲದ ಕಾನೂನು ಏನ್ ಹೇಳುತ್ತೋ ಆ ಒಂದು ಕಾನೂನಿನ ಪ್ರಕಾರ ಅವನಿಗೆ, ನನ್ನ ಮಗನಿಗೆ ಮಾಡಿದ ತಪ್ಪಿಗೆ ಅವ್ನಿಗೆ ಏನ್ ಶಿಕ್ಷೆ ಆಗ್ಬೇಕು ಶಿಕ್ಷೆ ಆಗ್ಲಿ ಸರ್. ಅವನಿಗೆ ನನ್ನ ಮಗ ಮಾಡಿರೋ ತಪ್ಪಿಗೆ ನನ್ನ ಕರ್ನಾಟಕದ ಸಮಸ್ತ ಜನರಿಗೆ ನನ್ನ ಕೈ ಮುಗಿದು ಕೇಳ್ಕೊಂಡು ಸರ್, ನನ್ನನ್ನು ಕ್ಷಮಾ ಮಾಡ್ರಿ. ನನ್ನ ಮಗ ಮಾಡೋ ತಪ್ಪಿಗೆ ನಾನು ಇಡೀ ಕರ್ನಾಟಕದ ಜನತೆಗೆ ನಾನು ಕ್ಷಮೆ ಕೇಳ್ತೀನಿ. ಹಾಗೆ ನೀವು ತಂದೆ ತಾಯಿಯಲ್ಲಿಯೂ ಕೂಡ ನಾನು ಕ್ಷಮೆ ಕೇಳ್ತೀನಿ ಸರ್. ಅದು ನನ್ನ ಮಗಳು ಇದ್ದಂಗೆ ಸರ್. ಅದು ಮಗು ನನ್ನ ಮಗಳು ಬೇರೆ ಅಲ್ಲ, ಆ ಮಗು ಬೇರೆ ಅಲ್ಲ ಸರ್. ನನಗೆ ಅವಳ ತಂದೆ ತಾಯಿಗೆ ಎಷ್ಟು ದುಃಖ ಆಗಿದೆಯೋ ಅಷ್ಟೇ ದುಃಖನೂ ನನಗೂ ಆಗಿದೆ ಸರ್. ನನಗೆ ಮಗುವಿಗೋಸ್ಕರ. ಬಟ್ ನನ್ನ ಮಗ ಮಾಡಿರೋ ತಪ್ಪೇ ಸರ್. ಯಾವ ಮಕ್ಕಳಾದ್ರೂ ತಪ್ಪು ಮಾಡಿದ್ರೆ ಅದು ತಪ್ಪೇ ಸರ್. ಈ ನೆಲದ ಕಾನೂನು ಏನ್ ಹೇಳುತ್ತೋ ಆ ಒಂದು ಕಾನೂನಿನ ಪ್ರಕಾರ ಅವನಿಗೆ, ನನ್ನ ಮಗನಿಗೆ ಮಾಡಿದ ತಪ್ಪಿಗೆ ಅವ್ನಿಗೆ ಏನ್ ಶಿಕ್ಷೆ ಆಗ್ಬೇಕು ಶಿಕ್ಷೆ ಆಗ್ಲಿ ಸರ್ ಅವನಿಗೆ. ಓಕೆ, ಹರ್ಷಿಣಿ ವೆಂಕಟೇಶ್ವರ್ ಮೇಡಮ್, ಈಗ ಅದು ಸ್ನೇಹ ಆದರೂ ಇರಲಿ, ಪ್ರೀತಿನಾದರೂ ಇರಲಿ, ಅದೆಲ್ಲವೂ ಕೂಡ ನಮಗೆ ಬೇಡದಿರೋ ವಿಚಾರ. ಆದರೆ ಒಬ್ಬರು ಲೈಫ್ನ ತೆಗಿಯೋಷ್ಟು ಮಟ್ಟಿಗೆ ಯಾರಿಗೂ ಕೂಡ ರೈಟ್ಸ್ ಇಲ್ಲ ಅಲ್ವಾ ಆ ಥರ ಬೇರೆಯವ್ರ ಲೈಫ್ನ ತೆಗಿಯೋಕೆ? ಏನು ಹೇಳ್ತೀರಾ ಇದ್ರ ಬಗ್ಗೆ? ಇದು ಮೇನ್ ಆಗಿ ಎಮೋಷನಲ್ ಪ್ರಾಬ್ಲಮ್ಸ್ನ ಒಳಗೊಂಡ್ತಾ ಇರ್ತಾರೆ. ಈ ಹೆಣ್ಮಕ್ಳಾದರೂ ಆಗಲಿ ಗಂಡ್ಮಕ್ಳಾದರೂ ಆಗಲಿ, ಎಮೋಷ್ನಲಿ ದೇ ವಿಲ್ ನಾಟ್ ನೋ ಹೌ ಟು ಡೀಲ್ ವಿತ್ ದ ಕೈಂಡ್ ಆಫ್ ಸಿಚುಯೇಷನ್. ಸೊ ಫ್ರೆಂಡ್ಸ್ ಇನ್ಫ್ಲೂಯೆನ್ಸ್ ಇಂದ ಆಗಲಿ ಅವ್ರಿಗೆ ಏನು ಮಾಡಬೇಕು ಅಂತ ಗೊತ್ತಿರೋದಿಲ್ಲ. ಸೊ ಅವಳು ನನಗೆ ಸಿಕ್ಕಿಲ್ವಲ್ಲ, ಬೇರೆ ಯಾರಿಗೂ ಸಿಗಬಾರ್ದು ಅಂತ ಇವರು ಪದ್ಮಾಕ್ಷಿ ಅವರು ಹೇಳ್ದಂಗೆ ಅವರು ಈ ಥರ ನಿರ್ಣಯ ತಗೊಂಡಿರ್ಬೋದು. ಅದು ಅವರು ಏನಾದರೂ ಈ ಥರ ಸಿಚುಯೇಷನ್ ಆದಾಗ ತಾಳ್ಮೆಯಿಂದ ಯೋಚನೆ ಮಾಡಬೇಕು. ಯಾಕಂದ್ರೆ ಅವರು ಒಳ್ಳೆ ಒಂದು ಸಿಟಿಸನ್, 18 ವರ್ಷ ಆದ್ಮೇಲೆ ಹಿ ಈಸ್ ರೆಸ್ಪಾನ್ಸಿಬಲ್ ಸಿಟಿಸನ್. ಸೊ ಹಿ ಹ್ಯಾಸ್ ಟು ಡಿಸೈಡ್. ಅವರು ಡಿಸೈಡ್ ಮಾಡಬೇಕು, ಸ್ವಲ್ಪ ಟೈಮ್ ತಗೊಬೇಕು. ಮತ್ತೆ ಅವ್ರಿಗೆ ಆ ಹುಡುಗನಿಗೆ ಮತ್ತೆ ಆ ಹುಡುಗಿಗೆ ಅಜಗಜಾಂತರ ವ್ಯತ್ಯಾಸ ಇದೆ. ಆ ಹುಡುಗಿ ಬಂದ್ಬಿಟ್ಟು ಕಾರ್ಪೊರೇಟರ್ ಮಗಳು, ಮತ್ತೆ ಈ ಹುಡುಗ ಬಂದ್ಬಿಟ್ಟು ನಾರ್ಮಲ್ ಪಬ್ಲಿಕ್. ಸೊ ಅವನು ಅದನ್ನೆಲ್ಲ ಯೋಚನೆ ಮಾಡಿಬಿಟ್ಟು ನನಗೆ ಅವಳಿಗೆ ಸ್ಟೇಟಸ್ ಸರಿ ಹೋಗುತ್ತಾ, ಅವಳು ಏನೋ ಅವರು ತಂದೆ ಪ್ರೆಷರ್ ಇಂದನೋ ಬೇರೆ ಏನದ್ರಿಂದ ಆಗಿರ್ಬಹುದು ಅವಳು ಈ ತರ ಇದು ಡಿಸಿಷನ್ ತಗೊಳ್ಳೋದಕ್ಕೆ ಈ ತರ ಹೇಳಿರ್ಬೋದು. ಅವನ್ನ ರಿಜೆಕ್ಟ್ ಮಾಡಿರಲ್ಲ, ಸ್ಲೋ ಆಗಿ ನನಗೆ ಆಗೋದಿಲ್ಲ ಅಂತ ಅವಳ ಫ್ಯಾಮಿಲಿ ಪ್ರಾಬ್ಲಮ್ಸ್ ಕೂಡ ಹೇಳ್ಕೊಂಡಿರ್ಬೋದು. ಬಟ್ ಅವನು ಅದನ್ನ ಅರ್ಥ ಮಾಡ್ಕೊಂಡಿರಾ ತುಂಬಾ ಕ್ರೂರವಾದ ಡಿಸಿಷನ್ ತಗೊಂಡಿದ್ದಾರೆ. ಕಾಲೇಜ್ ಟೈಮ್ ಅಲ್ಲಿ ಮನಸ್ಥಿತಿ ಯಾವ ರೀತಿ ಇರುತ್ತೆ ಅಂತ ಎಷ್ಟೊಂದು ಲವ್ ಸ್ಟೋರಿ ಆಗುತ್ತೆ. ಅದು ಲವ್ ಸ್ಟೋರಿ ಒಂದ್ ರೀತಿ ಮೆಮೊರೀಸ್ ಕೂಡ ಆಗಿರುತ್ತೆ ಕೆಲವರಿಗೆ.
ಸೊ ಅದು ತಪ್ಪು ಅಂತಲೂ ನಾವು ಹೇಳೋಕ್ಕಾಗಲ್ಲ. ಓಕೆ ಮೇಡಮ್, ಈಗ ಕಾನೂನು ಏನು ಹೇಳುತ್ತೆ? ಈ ರೀತಿ ಪ್ರಕರಣಗಳು ನಡೆದಾಗ ಸಹಜವಾಗಿ ಎಲ್ಲರೂ ಕೂಡ ಆಕ್ರೋಶಗೊಳ್ತಾರೆ, ಎಸ್ ಇವ್ರಿಗೆ ಗಲ್ಲು ಶಿಕ್ಷೆ ಆಗಲೇಬೇಕು ಅಂತ ಹೇಳ್ತಾರೆ. ಅಷ್ಟು ಸುಲಭವಾಗಿ ನಮ್ಮ ಕಾನೂನಲ್ಲಿ ಗಲ್ಲು ಶಿಕ್ಷೆ ಆಗುತ್ತಾ? ಏನು ಹೇಳುತ್ತೆ ಕಾನೂನು? ಕಾನೂನಿನಲ್ಲಿ ಈಗ ಒಂದು ಮರ್ಡರ್ ಅಂದರೆ ಮರ್ಡರ್ ಕೇಸ್ ಏನು 302 ಇದೆ, ಅದನ್ನೇ ಒಂದು ಯಾವುದೇ ರೀತಿ ಮರ್ಡರ್ ಆಗಿರಲಿ, ಬ್ರೂಟಲ್ ಆಗಿರಲಿ ಅಥವಾ ನಾರ್ಮಲ್ ಮರ್ಡರ್ ಆಗಿರಲಿ 302ನೇ ಹಾಕುವಂಥದ್ದು ನಡ್ಕೊಂಡು ಬಂದಿರೋದು ಹಿಂದಿನಿಂದನೂ. ಸೊ ಮಾಮೂಲಿಯಾಗಿ ಇನ್ವೆಸ್ಟಿಗೇಷನ್ ಮಾಡ್ತಾರೆ, ಚಾರ್ಜ್ ಶೀಟ್ ಮಾಡ್ತಾರೆ, ಅದಕ್ಕೆ ತಕ್ಕಂತೆ ಎವಿಡೆನ್ಸು, ಸರ್ಕಮ್ಸ್ಟೆನ್ಷಿಯಲ್ ಎವಿಡೆನ್ಸು ಮತ್ತು ಐ ವಿಟ್ನೆಸ್ಗಳ ಒಂದು ಎಲ್ಲದೂ ನಡೆದು ಮತ್ತು ಕೋರ್ಟಿಗೆ ಕೂಡ ವಿಟ್ನೆಸ್ಗಳು ಬಂದು ಕರೆಕ್ಟಾಗಿ ಪ್ರಾಪರಾಗಿ ಅವ್ರು ಕೊಟ್ಟಿರೋ ಸ್ಟೇಟ್ಮೆಂಟ್ಗೂ ಅವ್ರು ಕಟ್ಕಟ್ಟಲ್ಲಿ ಹೇಳೋ ಸ್ಟೇಟ್ಮೆಂಟು ಎಲ್ಲ ಮ್ಯಾಚ್ ಆದ ನಂತರ ಸೊ ರೇರೆಸ್ಟ್ ಆಫ್ ದಿ ರೇರ್ ಕೇಸಲ್ಲಿ ಮಾತ್ರ ಡೆತ್ ಸೆಂಟೆನ್ಸ್ ಇರುವಂಥದ್ದು ಮರ್ಡರ್ ಕೇಸಲ್ಲಿ. ಇಲ್ಲದೆ ಇದ್ದರೆ ಅಪರಾಧಿಗಳು ನಾರ್ಮಲ್ ಆಗಿ 7 ವರ್ಷನೋ 5 ವರ್ಷನೋ 3 ವರ್ಷನೋ 10 ವರ್ಷನೋ ಬಿಡುಗಡೆ ಆಗ್ಬಿಡ್ತಾರೆ. ಸೊ ಈ ರೀತಿಯ ಒಂದು ಬಿಗಿಯಾದ ಕಾನೂನು ಇಲ್ಲದೆ ಇರೋ ಕಾರಣ ಕೆಲವರು ಹತ್ಯೆ ಮಾಡುವಂಥವ್ರು ಆಗಲೇ ಅವರು ಸೆಟ್ ಆಗಿರ್ತಾರೆ, ಜೈಲು ಆನಂತರ ಬೇಲು ಅನ್ನುವಂತಹ ಕಾನ್ಸೆಪ್ಟಲ್ಲಿ ಇರ್ತಕ್ಕಂಥವ್ರಿಗೆ ನಾವು ಕಾನೂನಿನ ಒಂದು ಇದರ ಮುಖಾಂತರ ನಾವು ಭಯಪಡಿಸೋದು, ಅದು ನಮ್ಮ ಭಾರತದಲ್ಲಿರ್ತಕ್ಕಂತಹ ಒಂದು ಅಷ್ಟು ಗಟ್ಟಿ ಇಲ್ಲದೆ ಇರ್ತಕ್ಕಂತಹ ಕಾನೂನಿನಿಂದ ನಾವು ಈ ರೀತಿ ಮರ್ಡರ್ ಮಾಡುವಂಥವ್ರನ್ನು ನಾವು ಭಯಪಡಿಸ್ತೀವಿ ಅಂದರೆ ಅದು ನಿಜವಾಗ್ಲೂ ಭಾರತದಲ್ಲಿರ್ತಕ್ಕಂಥ ಕಾನೂನು ಮುಖಾಂತರ ಅದು ಖಂಡಿತವಾಗ್ಲೂ ಅಸಾಧ್ಯ. ಯಾಕಂದರೆ ಈಗಾಗಲೇ ನೀವು ನಿರ್ಭಯ ಪ್ರಕರಣ ಆದ ನಂತರ ಕೂಡ ನಾವು ನೋಡ್ತಾ ಇದ್ದೀವಿ ಕ್ರೈಮ್ ರೇಟು ಪ್ರತಿ ವರ್ಷ 5% ಇನ್ಕ್ರೀಸ್ ಆಗ್ತಾ ಇದೆ, ಡಿಕ್ರೀಸ್ ಆಗ್ತಾ ಇಲ್ಲ, ಇನ್ಕ್ರೀಸ್ ಆಗ್ತಾ ಇದೆ. ಸೊ ಇವತ್ತು ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯಗಳು 1 ಅವರ್ಗೆ 57 ಪ್ರಕರಣಗಳು ದೇಶದಲ್ಲಿ 1 ಅವರ್ಗೆ ದಾಖಲಾಗ್ತಾ ಇದೆ. ಸೊ ಹಾಗಾಗಿ ನಾವು ವರ್ಷ ಅಂತ ನೋಡಿದಾಗ ಇನ್ನೂ ಹೆಚ್ಚು ಪ್ರಕರಣಗಳು. ಅಬ್ಸಲ್ಯೂಟ್ಲಿ ರೈಟ್. ಯಾಕಂದ್ರೆ ಇಲ್ಲಿ ಯಾವುದೋ ಈ ರೀತಿಯಂತ ಪ್ರಕರಣಗಳು ನಡೆದಾಗ ಅದಕ್ಕೆ ಬೇರೆ ಬೇರೆ ಸ್ವರೂಪನೇ ಪಡೆದ್ಬಿಡ್ತಾರೆ, ಯಾರೋ ಏನೇನೋ ಹೇಳ್ತಾರೆ. ಬಟ್ ಅದಂಗಲ್ಲ, ಪ್ರತಿ ಬಾರಿನೂ ಕೂಡ ಈ ಪ್ರಕರಣಗಳು ನಡೆದಿದೆ. ಇದಕ್ಕೆ ಒಂದು ಫುಲ್ ಸ್ಟಾಪ್ ಅನ್ನೋದು ಇರ್ಬೇಕು. ಅದು ಅಫ್ಕೋರ್ಸ್ ಕಷ್ಟ, ಬಟ್ ಎಲ್ಲೋ ಒಂದ್ ಕಡೆ ಇನ್ನೂ ಕಾನೂನು ಸ್ಟ್ರಾಂಗ್ ಆಗ್ಬೇಕು ಅನ್ನೋದನ್ನ ಬಯಸ್ತಾರೆ. ಸ್ಟಾಪ್ ಅಂದ್ರೆ ಈಗ ಏನಂದ್ರೆ ನಾವು ಪ್ರಕರಣಗಳನ್ನ ತ್ವರಿತಗತಿಯಲ್ಲಿ ಮುಗಿಸುವಂಥದ್ದು. ಈಗ ಒಂದು ಟೈಮ್ ಲಿಮಿಟ್ ಇಟ್ಟು ಅಷ್ಟು ಬೇಗ, ಯಾಕಂದ್ರೆ ನಿರ್ಭಯ ಪ್ರಕರಣದಲ್ಲಿ ಆ ರೀತಿ ಆಯ್ತು, ಸ್ಪೀಡ್ ಆಗಿ ಟ್ರಯಲ್ ಆಯ್ತು, ಆದ್ರೂ ಕೂಡ ಅವರು ಸುಪ್ರೀಂ ಕೋರ್ಟ್ ವರೆಗೂ ಹೋದ ಕಾರಣ ಅವ್ರಿಗೆ ಹ್ಯಾಂಗ್ ಮಾಡ್ಲಿಕ್ಕೆ ಕೂಡ ಎಷ್ಟೋ ವರ್ಷಗಳು ಹಿಡಿತು. ಯಾಕಂದ್ರೆ ನಮ್ದು ಈಗ ಒಂದು 302 ಕೇಸ್ ಆದ್ರೆ ಸೆಷನ್ಸ್ ಕೋರ್ಟ್ ಅಲ್ಲಿ ಆ ಮ್ಯಾಟರ್ ಹೋಗುತ್ತೆ. ಸೆಷನ್ಸ್ ನಂತರ ಅಲ್ಲಿ ಏನೋ ಕನ್ವಿಕ್ಷನ್ ಆಯ್ತು ಅಂದ್ರೆ ಅಗೇನ್ ಅಕ್ಯೂಸ್ಡ್ಗೆ ಹೈಕೋರ್ಟ್ ಇದೆ, ಹೈಕೋರ್ಟ್ ಅಪೀಲ್ಗೆ ಹೋದಾಗ ಮತ್ತೆ ಅವನಿಗೆ 1 ವರ್ಷ 2 ವರ್ಷ ಜೀವದಾನ ಸಿಗುತ್ತೆ. ಹೈಕೋರ್ಟ್ ನಂತರ ಮತ್ತೆ ಸುಪ್ರೀಂ ಕೋರ್ಟ್ಗೆ ಹೋಗ್ತಾನೆ, ಅಲ್ಲಿ ಕೂಡ 1 ವರ್ಷ 2 ವರ್ಷ ಪ್ರಕರಣ ನಡೆದು ಆಮೇಲೆ ಕನ್ಫರ್ಮ್ ಆದ್ರೂ ಕೂಡ ಮತ್ತೆ ರಾಷ್ಟ್ರಪತಿಯವರ ಕ್ಷಮಾದಾನಕ್ಕೆ ಅರ್ಜಿ ಹಾಕೊಳ್ತಾನೆ. ಅಲ್ಲಿ ಹಾಕೊಂಡಾಗ ಕೂಡ ಅಲ್ಲಿ ಸೀನಿಯಾರಿಟಿ ವೈಸ್ ಕನ್ಸಿಡರ್ ಆಗುತ್ತೆ. ಅದೆಲ್ಲ ಪ್ರೋಸೆಸ್ ಮುಗಿಯೋವರೆಗೂ ಅವನಿಗೆ ಲೈಫ್ ಸಿಕ್ಬಿಡುತ್ತೆ, ಎಲ್ಲ ಒಂದ್ ಕಡೆ ಉಳ್ಕೊಳ್ಳುವಂತಹ ಚಾನ್ಸಸ್ ಅವನಿಗೆ ಸಿಕ್ಬಿಡುತ್ತೆ. ಓಕೆ ಓಕೆ ರಿತು, ಈಗ ಈ ರೀತಿ ಪ್ರಕರಣಗಳು ನಡೆದಾಗ ಸಹಜವಾಗಿ ಕಾಲೇಜುಗಳಲ್ಲಿ ಒಂದು ರೀತಿ ಎಲ್ರಿಗೂ ಕೂಡ ಭಯ ಆಗುತ್ತೆ. ಹೇಗಪ್ಪ, ಯಾಕಂದ್ರೆ ಯಾರ್ಯಾರ ಮನಸ್ಸು ಹೇಗಿರುತ್ತೆ ಅನ್ನೋದನ್ನು ಕೂಡ ನಮಗೆ ಗೊತ್ತಾಗಲ್ಲ ಆ ಏಜ್ ಇದರಲ್ಲಿ. ಸೊ ಏನ್ ಹೇಳ್ತೀರಾ ನೀವು ಈ ಪ್ರಕರಣ? ಸೊ ಮೊದಲು ಗರ್ಲ್ಸಿಗೆ ಸೇಫ್ಟಿ ಇತ್ತು ಮ್ಯಾಮ್ ಎಲ್ಲೋದ್ರು, ಬಟ್ ಈಗ ಮನೆಯಿಂದ ಹೊರಗೆ ಬರೋಕೆ ಭಯ ಆಗುತ್ತೆ ಮ್ಯಾಮ್. ಸೊ ನೆಕ್ಸ್ಟ್ ಏನಾಗ್ಬೋದು ಏನಾಗಲ್ಲ, ಮತ್ತೆ ಮನೇಲಿ ಹೇಳ್ಕೊಳಕ್ಕೂ ಭಯ ಆಗುತ್ತೆ. ಇಂಥ ಸಿಚುವೇಶನ್ ಬಂದಾಗ ಕಾಲೇಜಿಗೆ ಕಳಿಸ್ತಾರಾ ಇಲ್ವೋ ಅಂತ ಎಲ್ಲ ಭಯ ಆಗುತ್ತೆ ಮ್ಯಾಮ್. ಸೊ ನಾವು ಏನ್ ಮಾಡ್ಬೇಕು ಅಂದ್ರೆ ಯಾರೋ ಇನ್ಸಿಡೆಂಟ್ ಆದಾಗ ನಮ್ ಕ್ಲೋಸ್ ಒನ್ಸ್ ಯಾರು ಇರ್ತಾರೆ ಅವ್ರ ಹತ್ರ ಹೇಳ್ಕೊಂಡ್ರೆ ಸೊ ನಮ್ಗೆ ಯಾರು ಸ್ವಲ್ಪ ಸೇಫ್ಟಿ ಇರುತ್ತೆ, ಯು ಕ್ಯಾನ್ ಕನ್ವೆ ದೆಮ್ ಅಂತ ಹೇಳ್ಬೋದು ಮ್ಯಾಮ್. ಓಕೆ ಓಕೆ ಅಷ್ಟೇ ಅಲ್ಲ, ಈಗ ಸಾಕಷ್ಟು ಮಕ್ಕಳಿಗೆ ಅಂದರೆ ವಿದ್ಯಾರ್ಥಿಗಳಿಗೆ ಒಂದಷ್ಟು ಕನ್ಫ್ಯೂಷನ್ಸ್ ಇರುತ್ತೆ ಕಾಲೇಜ್ ಟೈಮಲ್ಲಿ, ಅದೆಲ್ಲ ಸಹಜ ಅದು. ಬಟ್ ಈ ಥರ ಸಿಚುವೇಶನ್ಸ್ ಇದ್ದಾಗ ಏನು ಮಾಡಬೇಕು ಅಂತ ಅನ್ಸುತ್ತೆ ನಿಮ್ಮ ಪ್ರಕಾರ? ಮ್ಯಾಮ್ ಯೂಶಲಿ ಫಸ್ಟ್ ಅವ್ರಿಗೆ ಗೊತ್ತಾಗುತ್ತಲ್ಲ ಮ್ಯಾಮ್, ಅವ್ರೇನು 1 time 2 times ಏನು ಫಾಲೋ ಮಾಡೋದಾಗಿರಲಿ ಅದು ಮಾಡೋದಾಗಿರಲಿ, ಫಸ್ಟ್ ಟೈಮೇ ಅವ್ರು ಅಟ್ಯಾಕ್ ಮಾಡೋದಾಗಿರಲಿ ಅದು ಮಾಡಲ್ಲ. ಅವ್ರು ಒಂದು 3-2 times ಅವ್ರಿಗೆ ವಾರ್ನ್ ಮಾಡಿರ್ತಾರೆ, ನೀನು ಲವ್ ಮಾಡಿಲ್ಲ ಅಂದರೆ ಅದು ಮಾಡ್ತೀನಿ ಇದು ಮಾಡ್ತೀನಿ, ಇದೆಲ್ಲ ಸಹಜವಾಗಿ ಹೇಳ್ತಾರೆ ಅವ್ರು. ಯೂಶಲಿ ಇವ್ರಿಗೆ ಗೊತ್ತಾಗಿದ್ದ ತಕ್ಷಣ, ಅದೇ ಇವಾಗ ನನ್ನ ಫ್ರೆಂಡ್ ರೀತು ಹೇಳ್ದಾಗೆ ಅವ್ರ ಮನೇಲಿ ಹೇಳ್ಬೋದು, ಸರಿ ಮನೇಲಿ ಹೇಳೋಕ್ಕೆ ತುಂಬ ಭಯ ಇದೆ, ಪೇರೆಂಟ್ಸ್ ತುಂಬ ಸ್ಟ್ರಿಕ್ಟ್ ಆಗಿದ್ದಾರೆ ಅನ್ನೋದಾಗಿದ್ರೆ ಫ್ರೆಂಡ್ ಸರ್ಕಲ್ಸ್ಗೆ ಹೇಳ್ಬೋದು. ಇದಾದಾಗ ಆಮೇಲೆ ಅದು ಆಗಿಲ್ಲ ಅಂದರೆ ಅವ್ರಿಗೆ ಗೊತ್ತಿದೆ ಇವಾಗ ಏನೇ ಆಗಲಿ ಹತ್ರದಲ್ಲಿ ರ್ಯಾಗಿಂಗ್ ಆಗ್ತದೆ ಇಲ್ಲ ಅವ್ರ ಮೇಲೆ ಏನಾದರೂ ಆಗ್ತದೆ, ಅವ್ರು ಆ್ಯಕ್ಚುಲಾಗಿ ಸ್ಟೇಷನ್ಸ್ ಇರುತ್ತೆ, ಹೋಗಿ ಕಂಪ್ಲೇಂಟ್ ಮಾಡ್ಬೋದು. ಅವ್ರು ಇದೆಲ್ಲ ತಗೊಂಡಾಗ ಸ್ವಲ್ಪ ಎಲ್ಲೋ ಈ ಥರ ಘಟನೆಗಳು ಕಮ್ಮಿ ಆಗ್ಬೋದು ಅಂತ ಅನ್ಸುತ್ತೆ ಮ್ಯಾಮ್. ಎಸ್, ನಾನು ಜಸ್ಟ್ ಟೆಸ್ಟ್ ಮಾಡಕ್ಕೆ ನೋಡಿದೆ ಈ ಏಜ್ ಗ್ರೂಪ್ನವ್ರಿಗೆ ಯಾವ ಥರ ಮೆಚುರಿಟಿ ಇರುತ್ತೆ ಅಂತ. ಓಕೆ, ಇನ್ನು ಸಹಜವಾಗಿ ನಾವು ಈಗಷ್ಟೇ ಕೇಳಿದ ಪ್ರಶ್ನೆಗೆ ಅವ್ರು ಹೇಳ್ತಾ ಇದ್ರು ಕೆಲವರಿಗೆ ಭಯ ಇರುತ್ತೆ ಮನೇಲಿ ಹೇಳ್ಕೊಳಕ್ಕೆ ಅಂತ. ಅಷ್ಟೇ ಅಲ್ಲ, ಒಂದಷ್ಟು ಪ್ರೆಷರ್ ಕೂಡ ಇರುತ್ತೆ. ನಿಮಗೆ ಯಾರಾದರೂ ಕಿರುಕುಳ ನೀಡ್ತಾ ಇದ್ರೆ
ಅಥವಾ ಪಾಗಲ್ ಪ್ರೇಮಿಗಳಿಂದ ನಿಮಗೇನಾದ್ರೂ ತೊಂದರೆ ಆಗ್ತಾ ಇದ್ರೆ ಹಾಗಾದ್ರೆ ವಿಸ್ತಾರ ಸಖಿ ಹೆಲ್ಪ್ ಲೈನ್ಗೆ ನೀವು ಕರೆ ಮಾಡಬಹುದು. ನಿಮ್ಮ ವೈಯಕ್ತಿಕ ಮಾಹಿತಿಗಳನ್ನ ಗೌಪ್ಯವಾಗಿ ಇಡ್ತೇವೆ. ಸಂಬಂಧಪಟ್ಟ ಪೊಲೀಸ್ ಅಧಿಕಾರಿಗಳಿಗೆ ತಿಳಿಸಿ ಸಮಸ್ಯೆಯನ್ನ ಬಗೆಹರಿಯುವವರೆಗೆ ನಾವು ನಿಮ್ಮೊಂದಿಗೆ ಇರ್ತೀವಿ. ವಿಸ್ತಾರ ಸಖಿ ಹೆಲ್ಪ್ ಲೈನ್ಗೆ ನೀವು ಕರೆ ಮಾಡಬಹುದು. ಅಕಸ್ಮಾತ್ ನಿಮಗೆ ಯಾವ್ದಾದ್ರೂ ಈ ರೀತಿಯಾದಂಥ ಪ್ರೆಷರ್ ಇದ್ರೆ ಅಥವಾ ಬೆದರಿಕೆ ಇದ್ರೆ ಅಥವಾ ಮನೇಲಿ ಹೇಳ್ಕೊಳಕ್ ಆಗದೆ ಇದ್ರೆ ನೀವು ಈ ನಂಬರ್ಗೆ ಕರೆ ಮಾಡಬಹುದು. 9481024181 9481024181ಗೆ ಕರೆ ಮಾಡಬಹುದು. ನಿಮ್ಮ ವಿಚಾರವನ್ನ ನಾವು ಗೌಪ್ಯವಾಗಿಡ್ತೀವಿ. ಸಹಜವಾಗಿ ಭಯ ಬೇಡ, ಅಯ್ಯೋ ಇವ್ರು ಯಾರತ್ತಾದ್ರೂ ಹೇಳ್ಬಿಡ್ತಾರೇನಪ್ಪ ನ್ಯೂಸ್ ಚಾನಲ್ ಅಂತೆಲ್ಲ ಯಾವುದೇ ರೀತಿಯಾದಂಥ ನಿಮ್ಮ ಮಾಹಿತಿಯನ್ನ ನಾವು ಲೀಕ್ ಮಾಡೋದಿಲ್ಲ. ಖಂಡಿತ ನಾವು ಪೊಲೀಸರಿಗೆ ತಿಳಿಸ್ತೀವಿ. ನಿಮಗೆ ರಕ್ಷಣೆ ಕೊಡುವಂತ ಕೆಲಸ ವಿಸ್ತಾರ ನ್ಯೂಸ್ ಮಾಡುತ್ತೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.